ಹಾಯ್ ಹಲೋ ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ ಜೈ ಹಿಂದ. ಯಾರೆಲ್ಲ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕೇಳಿಸಿಂದ ಇದರಲ್ಲಿ ಟ್ರೇಡ್ಸ್ಮನ್ 1161 ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದರು. ಓಕೆ, ಈ ಹುದ್ದೆಗಳಿಗೆ ಜಸ್ಟ್ 10th ಪಾಸ್ ಆದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಿತ್ತು. ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ಅಲ್ಲ ಅರ್ಜಿಗಳನ್ನ ಹಾಕಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಟ್ರೇಡ್ಸ್ಮನ್ ಪ್ರತಿ ವರ್ಷನೂ ಕೂಡ ಕಾಲ್ ಫಾರ್ಮನ್ನು ಮಾಡ್ತಾರೆ. ಸೊ ಈ ವರ್ಷನೂ ಕೂಡ ಕಾಲ್ ಫಾರ್ಮನ್ನು ಮಾಡಿದರು. ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅಂದ್ಕೊಳ್ಬೋದು. ಯಾಕೆಂದರೆ ಹೋದ ಸರಿ ನೋಡ್ಕೋಬೋದು ಬಹಳಷ್ಟು ಕಟಪ್ ಕೂಡ ಕಡಿಮೆ ನಿಂತಿತ್ತು. ಸೊ ಯಾರೆಲ್ಲ ಈ ಫಿಸಿಕಲಿಗೆ ಈ ಎಕ್ಸಾಮ್ಗೆ ಯಾರೆಲ್ಲ ಅಟೆಂಡ್ ಆಲ್ಮೋಸ್ಟ್ ಆಲ್ ಫಿಸಿಕಲ್ ಯಾರು ಕ್ವಾಲಿಫೈ ಆಗಿದೆಲ್ಲ ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಕೂಡ ಅವರು ಕ್ವಾಲಿಫೈ ಆಗಿ ಈಗ ಆಲ್ರೆಡಿ ಡ್ಯೂಟಿ ಕೂಡ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ನೀವು ಅಪ್ಲಿಕೇಶನ್ಗಳನ್ನ ಹಾಕಿದಿರಿಪ್ಪ ಅಂದರೆ ಅದ್ರ ಬಗ್ಗೆ ಜಾಸ್ತಿ ಗಮನ ವಹಿಸಬೇಕು. ಸುಮ್ಮನೆ ಅರ್ಜಿ ಹಾಕೋದು, ಬಂದಾಗ ಹೋಗೋದು, ಆನಂತರ ಬಿಡೋದು, ಸುಮ್ಮನೆ ಖಾಲಿ ಅಡ್ಡಾಡೋದು ಆ ಥರ ಮಾಡಿದ್ರಪ್ಪ ಅಂದ್ರೆ ಯಾವ ಜಾಬನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಇದು ಏನಪ್ಪ ಅಂದರೆ ಸರ್ ಇದ್ರದ್ದು ಅಡ್ಮಿಟ್ ಕಾರ್ಡನ್ನು ಯಾವಾಗ ಬಿಡ್ತಾರೆ ಸರ್? ಇದ್ರ ಬಗ್ಗೆ ಏನಾದರೂ ನಾವು ಅರ್ಜಿಗಳನ್ನ ಸಲ್ಲಿಸಿಬಿಟ್ಟು ಸಾಕಷ್ಟು ದಿನ ಆಯಿತು, ಅಡ್ಮಿಟ್ ಕಾರ್ಡ್ಗಳನ್ನು ಯಾವಾಗ ಬಿಡ್ತಾರೆ? ಇವಾಗಲೇ ಅಡ್ಮಿಟ್ ಕಾರ್ಡ್ ಬಿಡುವಂಥ ಚಾನ್ಸಸ್ ಇದೆ. ಓಕೆ, ಯಾಕಂದರೆ ಆಲ್ರೆಡಿ CISFನಲ್ಲಿ ಸ್ವಿಮ್ಮಿಂಗ್ ಅಂದರೆ ಸ್ಪೋರ್ಟ್ಸ್ ಕೋಟಾದ ಮೇಲೆ ಕಾಲ್ ಫಾರ್ಮನ್ನು ಮಾಡಿರ್ತಕ್ಕಂಥ ಹುದ್ದೆದ ಅಡ್ಮಿಟ್ ಕಾರ್ಡ್ ಕೂಡ ಬಿಟ್ಟಿದ್ದಾರೆ. ಅಂದರೆ ಇದೇ ತಿಂಗಳ 2nd ವೀಕ್ನಲ್ಲಿ ಅವರು ಫಿಸಿಕಲ್ ಕೂಡ ಕಂಡಕ್ಟನ್ನು ಮಾಡ್ತಾಯಿದ್ದಾರೆ. ಯಾಕೆಂದರೆ ಅದು ಕಂಪ್ಲೀಟ್ ಆದ ತಕ್ಷಣವೇ ನಿಮ್ಮ ಟ್ರೇಡ್ಸ್ಮನ್ ಹುದ್ದೆಗಳದ್ದು ಏನಿದೆಯಲ್ಲ ಅದು ಕೂಡ ಫಿಸಿಕಲ್ನ ನಡೆಯುವಂಥ ಸಾಧ್ಯತೆ ಇದೆ. ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿರಲ್ಲ ಈಗಾಗಲೇ ಪ್ರತಿಯೊಬ್ಬರು ಕೂಡ ನೋಡ್ಕೊಳ್ಳಿ. ನಾನು ಹೇಳ್ತಿರ್ತಕ್ಕಂಥದ್ದು CISFನಲ್ಲಿ ಕುಕ್ಕು ಮತ್ತು ಅದೇ ಥರನಾಗಿ ಟ್ರೇಲರು, ನೆಕ್ಸ್ಟ್ ವಾಷರ್ಮ್ಯಾನು, ಪೇಂಟರು, ಈ ಥರ ಬಾರ್ಬರು, ಸಾಕಷ್ಟು ಟ್ರೇಡ್ಸ್ ಹುದ್ದೆಗಳನ್ನ ಅದರಲ್ಲಿ ಕಾಲ್ ಫಾರ್ಮ್ ಡ್ರೈವರ್ ಬೇರೆ ಬೇರೆ ಡ್ರೈವರ್ ಅಂತ ಕೇಸಿಂದ ಸಪ್ರೇಟಾಗಿ ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದರು. ಇವೆಲ್ಲ CISF ಟ್ರೇಡ್ಸ್ಮನ್ ಹುದ್ದೆಗಳೇನು ಕಾಲ್ ಫಾರ್ಮನ್ನು ಮಾಡಿರ್ತಾರಲ್ಲ, ಫಸ್ಟ್ ಆಫ್ ಆಲ್ ಇವಕ್ಕೆಲ್ಲ ಮೊದಲಿಗೆ ಫಿಸಿಕಲ್ ಇರುತ್ತೆ. ಅಂದರೆ ಮೊದಲಿಗೆ ನಿಮ್ಗೆ ಫಿಸಿಕಲ್ ಇರುತ್ತೆ. ಆ ಫಿಸಿಕಲನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಫಿಸಿಕಲನ್ನು ಕ್ಲಿಯರ್ ಮಾಡಿಕೊಂಡ್ರೆ ಮಾತ್ರ ನೀವು ಎಕ್ಸಾಮಿಗೆ ಅಟೆಂಡ್ ಆಗೋಕ್ಕೆ ಸಾಧ್ಯತೆ ಇರ್ತದೆ. ಯಾಕಂದರೆ ಈಗ ನೋಡ್ಕೋಬೋದು ಅದರಲ್ಲಿ ಸ್ಪೋರ್ಟ್ಸ್ ಕೋಟಾದನ್ನು ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಅಕಾಡೆಮಿಯಲ್ಲಿ ಸಾಕಷ್ಟು ಸ್ಟೂಡೆಂಟ್ಗಳು ಅದರಲ್ಲಿ ಕೂಡ ಅಪ್ಲಿಕೇಶನನ್ನು ಹಾಕಿರ್ತಕ್ಕಂಥವ್ರು ಫಿಸಿಕಲ್ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಹಾಕಿದವರು ಕೂಡ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಈವಾಗಲೇ ಫಿಸಿಕಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರಿ. ನೀವು ಅದಕ್ಕಂತಲೇ ಕುತ್ಕೊಂಡು ನಾನು CISF, BSF ಯಾವುದೇ ಒಂದು ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ ಫಾರ್ಮನ್ನು ಮಾಡಿದಾಗ, ಯಾಕಂದರೆ ಏಜ್ ಕೂಡ ಜಾಸ್ತಿ ಇರ್ತದೆ, ಇಂಥವೆಲ್ಲ ಟ್ರೈ ಮಾಡ್ತಾ ಇದ್ರಿಪ್ಪ ಅಂದರೆ ಅದರ ಜೊತೆಗೆ ಈಗ ನೋಡ್ಕೋಬೋದು SSC GDಯಲ್ಲಿ ಕೂಡ ಸಾಕಷ್ಟು ಜನ ಲಿಸ್ಟ್ ಕುಂತ್ಕೊಂಡಿದ್ದಾವೆ. ನೆಕ್ಸ್ಟ್ ಅಗ್ನಿವೀರ ಎಕ್ಸಾಮ್ ಕೂಡ ಬರಿತಾ ಇದ್ರಿ. 3-4 ಜಾಬ್ಗಳ ಅಪಾರ್ಚುನಿಟಿಗಳ ನಿಮ್ಮ ಕೈಯಲ್ಲಿ ಇದಾವಪ್ಪ ಅಂತಂದರೆ ಆ 4 ಜಾಬ್ಗಳನ್ನು ಪಡೆದುಕೊಳ್ಬೇಕಂತ ನಿಮ್ಮ ಹತ್ರ ಅದು ಇರಬೇಕು. ನನ್ನ 4 ಜಾಬನ್ನು ಪಡೆದುಕೊಂಡ್ಬಿಟ್ಟು ನಾನು ಲಾಸ್ಟಿಗೆ ಚಾಯ್ಸ್ ಮಾಡ್ತೀನಿ ಅಂತ ಆ ಟಾರ್ಗೆಟ ನಿಮ್ಮ ಹತ್ರ ಇದ್ದರೆ ಮಾತ್ರ ಆಗೋದು. ನಂದು SSC GD ಎಕ್ಸಾಮ್ ಕ್ಲಿಯರ್ ಆಗಿದೆ, ಇನ್ನೇನು CISF ಟ್ರೇಡ್ಸ್ಮನ್ ಹೋಗೋದು ಬೇಡ, ಅಗ್ನಿವೀರ್ ಎಕ್ಸಾಮ್ ಬರೆಯೋಕೆ ಹೋಗೋದು ಬೇಡ, ಅದೇ ಥರನಾಗಿ RPF ಕೂಡ ಆಗಿದೆ, ಅದನ್ನು ಕೂಡ ಎಕ್ಸಾಮ್ ಬರೆಯೋಕೆ ಹೋಗೋದು ಬೇಡ, ನಾನು SSC GDಯನ್ನು ಹೋಗ್ತೀನಿ ಅಂತಂದರೆ ಅದು ನಿಮ್ಮದು ತಪ್ಪು ಕಲ್ಪನೆ. ಓಕೆ, ಇವಕ್ಕೆಲ್ಲ ಸರ್ ಫಿಸಿಕಲ್ಗೆ ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ಸ್ಗಳು ಏನು ಬೇಕಂತ ಹೇಳ್ತೀನಿ, ನೋಡ್ಕೊಡ್ರಿ, ರೆಡಿ ಮಾಡ್ಕೊಡ್ರಿ. ಇವಾಗಲೇ ನಿಮ್ಮ SSLC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ಆಧಾರ್ ಕಾರ್ಡು, ನೆಕ್ಸ್ಟು ನಿಮ್ಮದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಇಂಗ್ಲೀಷ್ನಲ್ಲೇ ತೆಗೆಸಿಟ್ಕೊಳ್ರಿ. ಯಾವುದು? ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಇಂಗ್ಲೀಷ್ನಲ್ಲೇ ತೆಗೆಸಿಟ್ಕೊಳ್ರಿ. ಅದರ ಜೊತೆಗೆ ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಸರ್ಟಿಫಿಕೇಟು, ಯಾವುದು? ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ಲು ಇಂಗ್ಲೀಷ್ನಲ್ಲೇ ತೆಗೆಸಿ ಇಟ್ಕೊಳ್ರಿ. ಅದರ ಜೊತೆಗೆ ಸರ್ ನಾನು OBC ಕ್ಯಾಟಗರಿ ಇದ್ದೀನಿ, EWS ಕ್ಯಾಟಗರಿ ಇದ್ದೀನಿ, SC ST ಕ್ಯಾಟಗರಿ ಇದ್ದೀನಿ, ನಮಗೆಲ್ಲ ಏನು ಬೇಕಾಗುತ್ತೆ? ನೀನೇನಾದರೂ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ OBC ಕ್ಯಾಟಗರಿ ಸ್ಟೂಡೆಂಟ್ ಆಗಿದ್ದರೆ ನಿನ್ನ ಹತ್ರ OBC ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಇರಲೇಬೇಕು. ಇಲ್ಲತ್ತಪ್ಪ ಅಂದರೆ ಫಿಸಿಕಲಿಗೆ ಹೋದ ಟೈಮಿಂಗ್ದಲ್ಲಿ ನಿನ್ನ ಹತ್ರ ಏನಾದರೂ ಸರ್ಟಿಫಿಕೇಟ್ ಇರಲಿಲ್ಲ ಅಂದರೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಅಡ್ವಾನ್ಸ್ ಆಗಿ ತೆಗೆದು ಇಟ್ಕೊಳ್ಳಿ. ಅದರ ಜೊತೆಗೆ ಸರ್ ನಾನು EWS ಇದ್ದೀನಿ, ಓಕೆ, EWS ಸರ್ಟಿಫಿಕೇಟ್ ಕೂಡ ತೆಗೆಸಿಟ್ಕೊಳ್ಳೇಬೇಕು. ಅದೇ ಥರನಾಗಿ SC ಮತ್ತು ST ಕ್ಯಾಟಗರಿ ಅವ್ರದ್ದು ಕೂಡ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ನೀವು ಕೂಡ ತೆಗೆದು ಇಟ್ಕೊಳ್ಳೋದು ಬಹಳಷ್ಟು ಬೆಟರ್. ಇವೆಲ್ಲ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ರಿ. ಸದ್ಯದಲ್ಲೇ ನಿಮ್ಮ ಫಿಸಿಕಲ್ ಬರುವಂಥ ಚಾನ್ಸಸ್ ಕೂಡ ಇದೆ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ನು ಈಗ ಪ್ರಿಪ್ರೇಷನನ್ನು ಮಾಡ್ತಾಯಿದ್ರಿ, ಎಕ್ಸಾಮ್ ಸ್ಟಡಿ ಕೂಡ ಮಾಡ್ತಾಯಿದ್ರಿ, ಅದರ ಜೊತೆಗೆ
ನಿಮ್ಮ ಎಕ್ಸಾಮ್ ಯಾಕಂದರೆ ಫಿಸಿಕಲ್ ನಡೆದ ನಂತರ ಯಾಕಂದ್ರೆ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಡ್ತಪ್ಪ ಅಂದರೆ ಸೊ ಇವೆಲ್ಲ ಕಂಟಿನ್ಯೂ ಆಗಿ ಪ್ರೊಸೆಸ್ಗಳು ಸ್ಟಾರ್ಟ್ ಆಗಿಬಿಡ್ತಾವೆ. ಯಾಕಂದರೆ ಯಾವುದೇ ಒಂದು ನೀವು ಜಾಬಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಅದ್ರ ಬಗ್ಗೆ ಕನ್ಫರ್ಮ್ ಆಗಿ ಏನಿರ್ತದ, ಸೊ ಏನಿಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೂಡ ತಿಳ್ಕೊಬೋದು. ಇದು ಏಪ್ರಿಲ್ದಲ್ಲಿ ಕಾಲ್ಫಾರ್ಮನ್ನು ಮಾಡಿದರು. ಸೊ ಇದು ನಿಮ್ಗೆ ಗೊತ್ತಿರುವಂಥದ್ದು. ಜಸ್ಟ್ 10th ಪಾಸ್ ಆದವ್ರಿಗೆ ಕೂಡ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶ ಇತ್ತು. ಅದರ ಜೊತೆಗೆ 18ರಿಂದ 23 ಏಜ್ ಇತ್ತು. ಪ್ರತಿ ವರ್ಷವೂ ಕೂಡ ಕಾಲ್ಫಾರ್ಮನ್ನೇ ಮಾಡಿರ್ತಾರೆ. ಸೊ ಯಾವುದೇ ನೋಡ್ಕೊಡ್ರಿ ಯಾವ ಟ್ರೇಡೆಡ್ಗಳಿದ್ವಪ್ಪ ಅಂತಂದರೆ ಕುಕ್ ಇತ್ತು, ಕಾಬ್ಲರು, ಟೇಲರು, ಬಾರ್ಬರು, ವಾಷರ್ಮ್ಯಾನು, ಸ್ವೀಪರು, ಪೇಂಟರು, ಕಾರ್ಪೆಂಟರು, ಎಲೆಕ್ಟ್ರಿಷಿಯನ್ನು, ಮಾಲಿ, ವೆಲ್ಡರು, ಚಾರ್ಜ್ಮೆಕ್ಕು ಈ ಥರ ಸೊ MP ಅಟೆಂಡೆಂಟ್ ಅಂತ ಎಲೆಕ್ಷನ್ ಈ ಥರ ಬೇರೆ ಬೇರೆ ಥರದ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಸೊ ಮಾಡಿದ್ರು. ಇದರಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಸೊ ರೆಡಿ ಆಗ್ರಿ. ಇವತ್ತಿನಿಂದನೇ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ ಇದು ಒಂದಕ್ಕೆ ಅಂತಲ್ಲ, ಸಾಕಷ್ಟು ನಿಮ್ಗೆ ಯಾವುದೇ ಒಂದು ಜಾಬಿಗೆ ತಯಾರಿನ ಮಾಡ್ತಾ ಇದ್ರೆ ಸೊ ನೀವು ಫಿಸಿಕಲಿ ಫಿಟ್ನೆಸ್ ಇರಲೇಬೇಕಾಗುತ್ತೆ. ಸೊ ಮಹಿಳೆಯರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಸರ್ ನಾನು ಫಿಸಿಕಲ್ಗೆ ನನಗೆ ಊರಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಸರ್, ನನಗೆ ಕೋಚಿಂಗ್ ಬರಬೇಕಂತ ಅಂದ್ಕೊಂಡಿದ್ದೀನಿಪ್ಪ ಅಂದರೆ ಸೊ ನಮ್ಮ ಹತ್ರ ಈಗಾಗಲೇ ಫಿಸಿಕಲ್ ಬ್ಯಾಚಸ್, ಓನ್ಲಿ ಫಿಸಿಕಲ್ ಬ್ಯಾಚಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಬಂದುಬಿಟ್ಟು ನೋಡ್ಕೊಳ್ರಿ, ಈಗಾಗಲೇ SSC GD ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಅದರ ಜೊತೆಗೆ RPF ಕೂಡ ಸ್ಟಾರ್ಟ್ ಆಗಿದೆ. ಅದರ ಜೊತೆಗೆ ಇಂಡಿಯನ್ ಆರ್ಮಿ ಅಗ್ನಿವೀರ ಎಕ್ಸಾಮ್ ಏನಾದರೂ ನೀವು ಬರೋದಕ್ಕೆ ಚಂದ ಸರ್ ನಾನು 100% ಎಕ್ಸಾಮನ್ನು ನಾನು ಪಾಸ್ ಆಗ್ತೀನಿ, ಸೊ ನಾನು ಫಿಸಿಕಲ್ ವೀಕ್ನೆಸ್ ಇದ್ದೀನಿ ಸರ್, ನನ್ನ ಫಿಸಿಕಲ್ನಲ್ಲಿ ಅವಾಗ ರಿಸಲ್ಟ್ ಬಿಟ್ಟ ಮೇಲೆ ನನ್ನ ಕೈಲಿ ಆಗೋದಿಲ್ಲ, ಸೊ ನಾನು ಕೂಡ ಫಿಸಿಕಲ್ ಬರಬೇಕಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಸೊ ಈ CISF ಟ್ರೇಡ್ಸ್ಮನ್ನು ಕೂಡ ನೀವು ಅರ್ಜಿಗಳನ್ನ ಹಾಕಿದ್ರಿ. ಓಕೆ, ನಾನು ಈ ಸಾರಿ ಟ್ರೇಡ್ಸ್ಮನ್ ಆದರೂ ಮಾಡ್ಕೊಳ್ಬೇಕು ಸರ್ ಅಂತ ಅಂದ್ಕೊಂಡಿದ್ರಿಯಪ್ಪ ಅಂದರೆ ಸೊ ನಮ್ಮ ಹತ್ರ ಫಿಸಿಕಲ್ ಬ್ಯಾಚಸನ್ನು ಸ್ಟಾರ್ಟ್ ಮಾಡಿದ್ವಿ. ನೀವೇನಾದರೂ ಬಂದು ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೆ ಸೊ ನಮ್ಮ ಹತ್ರ 400 ಮೀಟರ್ ಟ್ರ್ಯಾಕ್ ಕೂಡ ಇದೆ. ಡಿಸ್ಟಿಕ್ ಸ್ಟೇಡಿಯಮು ಈ ಸರಿ ಅಗ್ನಿವೀರ ಫಿಸಿಕಲ್ಲು ನಮ್ಮ ಬಾಗಲಕೋಟೆಯಲ್ಲೇ ಕೂಡ ನಡೆಯುವಂಥ ಸಾಧ್ಯತೆ ಇದೆ. ಆದ ಕಾರಣಕ್ಕೋಸ್ಕರ ನೀವೇನಾದರೂ ಹೋಮ್ ಗ್ರೌಂಡ್ ಆಗುತ್ತೆ ಬಂದು ಪ್ರಾಕ್ಟೀಸ್ ಮಾಡಿ ಸರ್ ನಾನು ಈ ಸರಿ ಪಡೆದುಕೊಳ್ಬೇಕು ಜಾಬನ್ನು. ಸೊ ನಾವು ಬೆಸ್ಟ್ ಫಿಸಿಕಲ್ ಟ್ರೈನರ್ ಅಂತ ನಿಮ್ಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ವಿ. ಡೈಲಿ ನಿಮ್ಗೆ ಅಂದರೆ ನೀವು ಪ್ರತಿ ವೀಕ್ಲಿನೂ ಕೂಡ ನಿಮ್ಮ ಟೈಮಿಂಗನ್ನು ಚೆಕ್ ಮಾಡ್ತೀವಿ, ನಿಮ್ಮ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಯಾವ ಥರ ಇಂಪ್ರೂವ್ಮೆಂಟ್ ಆಗಿದ್ರೆ ಏನಿಲ್ಲ ಅಂತ ತಕ್ಷಣ ನಮ್ಮ ಹತ್ರ ಪುರುಷ ಮತ್ತು ಮಹಿಳೆಯರಿಗೆ ಸಪ್ರೇಟಾಗಿ ಫುಡ್ ಆ್ಯಂಡ್ ಅಕೊಮಡೇಷನ್ ಹಾಸ್ಟೆಲ್ ಕೂಡ ಸಪ್ರೇಟಾಗೇ ಇದೆ. ಓಕೆ, ಈ ಕೊಟ್ಟಿರ್ತಕ್ಕಂಥ ಆಫೀಸ್ ನಂಬರ್ಗೆ HJ ಡಿಫೆನ್ಸ್ ಅಕಾಡೆಮಿ, ಬಾಗಲಕೋಟೆ, ನವನಗರ, ಡಿಸ್ಟ್ರಿಕ್ಟ್ ಸ್ಟೇಡಿಯಂ ನಿಯರ್ 31ನೇ ಸೆಕ್ಟರ್ನಲ್ಲಿ ನಮ್ಮ ಅಕಾಡೆಮಿ ಕೂಡ ಇರೋದು. ಓಕೆ, ಈ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ನಿಮ್ಮ ಸ್ನೇಹಿತ ಏನಾದರೂ CISFನಲ್ಲಿ ಏನಾದರೂ ಅರ್ಜಿಗಳನ್ನು ಟ್ರೇಡ್ಸ್ಮನ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದ್ದಪ್ಪ ಅಂದರೆ ಅವನಿಗೆ ಕೂಡ ಈ ತಲುಪುವ ಹಾಗೆ ವಿಡಿಯೋನ ಶೇರನ್ನು ಮಾಡ್ಕೊಳ್ಳಿ. ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲಪ್ಪ ಅಂದರೆ ಸೊ ಈಗಾಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಕೆಳಗಡೆ ಕಾಣಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ಯಾವುದೇ ಒಂದು ರಿಸಲ್ಟ್ ಆಗಿರಲಿ, ಅದರ ಲಿಂಕ್ ಆಗಿರಲಿ, ಸೊ ಅದರಲ್ಲಿ ಅಡ್ಮಿಟ್ ಕಾರ್ಡ್ ಆಗಿರಲಿ, ಸೊ ಇದ್ರ ಅಡ್ಮಿಟ್ ಕಾರ್ಡ್ ಬಿಟ್ಟ ತಕ್ಷಣ ಅದರದ ನಿಮ್ಗೆ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಇದು ಫಿಸಿಕಲ್ ಬಂದ್ಬಿಟ್ಟು ಆಗಸ್ಟ್ನಲ್ಲಿ ನಡೆಯುವಂಥ ಸಾಧ್ಯತೆ ಇದೆ. ಆಗಸ್ಟ್ 2nd ವೀಕ್ನಲ್ಲಿ ನಿಮ್ಮ ಫಿಸಿಕಲ್ ಕೂಡ ನಡೀತದ. ಸರಿಯಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.